Hello, hi viewers, welcome back to our channel. So, ಈ ವಿಡಿಯೋ SSC CHSL RRB NTPC RRB ಗ್ರೂಪ್ ಸಿ ಎಕ್ಸಾಮ್ಗೆ ಪ್ರಿಪೇರ್ ಆಗುತ್ತಿರೋದು. CHSL ಎಕ್ಸಾಮ್ದಲ್ಲಿ ಕೇಳಿರ್ತಕ್ಕಂಥ ಕೆಲವೊಂದಿಷ್ಟು ಪ್ರಶ್ನೆಗಳು ಮತ್ತು ಅದರ ರಿಲೇಟೆಡ್ ಟೈಪ್ ಅಂತ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಾನು ಇಲ್ಲಿ ಬಂದಿದ್ದೇನೆ. ಸೊ ದಿಸ್ ವಿಡಿಯೋ ಇಸ್ ಹೆಲ್ಪ್ಫುಲ್ ಫಾರ್ CHSL ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಸೊ ಇನ್ನೂ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಅಂತ ಹೇಳ್ತು. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ದ ಫಸ್ಟ್ ಕ್ವಶನ್, ಹೂ ಎಕ್ಸ್ಪ್ಲೇನ್ ದಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಯೂಸಿಂಗ್ ದಿ ಕಾನ್ಸೆಪ್ಟ್ ಆಫ್ ಫೋಟಾನ್ಸ್? ಸೊ ನಾನು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಎರಡರಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಸೊ ಹೂ ಎಕ್ಸ್ಪ್ಲೇನ್ ದಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಯೂಸಿಂಗ್ ದಿ ಕಾನ್ಸೆಪ್ಟ್ ಆಫ್ ಫೋಟಾನ್ಸ್? ಮ್ಯಾಕ್ಸ್ ಪ್ಲಾಂಕ್, ಆಲ್ಬರ್ಟ್ ಐನ್ಸ್ಟೀನ್, ನೀಲ್ಸ್ ಬೋರ್ ಮತ್ತು ಲೂಯಿಸ್ ಡಿ ಬ್ರಾಯ್. ಸೊ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದರೆ this is a metal surface. When light falls on this metal surface, when metal ಯಾವಾಗ ಲೈಟ್ ಮೆಟಲ್ ಸರ್ಫೇಸ್ ಮೇಲೆ ಬೀಳ್ತದೆ ಅವಾಗ ಅಲ್ಲಿಂದ ಎಲೆಕ್ಟ್ರಾನ್ಸ್ ಎಜೆಕ್ಟ್ ಆಗ್ತದೆ. ಸೂಟಬಲ್ ಫ್ರೀಕ್ವೆನ್ಸಿ ಒಳಗೆ ಇದು ಮೆಟಲ್ ಸರ್ಫೇಸ್ ಮೇಲೆ ಲೈಟ್ ಬಿದ್ದಾಗ ಅದು ಎಲೆಕ್ಟ್ರಾನ್ಸ್ ಎಮಿಟ್ ಆಗುತ್ತೆ. ಸೊ ಇದಕ್ಕೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಹೇಳ್ತೀವಿ. ಸೊ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ರು ಆಲ್ಬರ್ಟ್ ಐನ್ಸ್ಟೈನ್. ನೆಕ್ಸ್ಟ್ ಕ್ವಶನ್, which phenomenon shows the wave nature of light? So which phenomenon shows the wave nature of light? Wave nature of light, light wave nature ಇದೆ ಅಂತಂದ್ರೆ ಯಾವ ಒಂದು ಫೆನಾಮಿನನ್ ಮುಖಾಂತರ ಗೊತ್ತಾಗ್ತದೆ. ಸೊ ಬ್ಲಾಕ್ ಬಾಡಿ ರೇಡಿಯೇಷನ್ ಇದೆ, ಡೈಫ್ರಾಕ್ಷನ್ ಇದೆ, ಕಾಂಪೌಂಡ್ ಎಫೆಕ್ಟ್ ಅಂತಿದೆ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತಿದೆ. ಸೊ ನಮಗೆ ವೇವ್ ನೇಚರ್ ಆಫ್ ಲೈಟ್ ಯಾವ ಫೆನಾಮಿನನ್ ಮುಖಾಂತರ ಗೊತ್ತಾಗುತ್ತೆ ಅಂದ್ರೆ ಅದು ಡೈಫ್ರಾಕ್ಷನ್ ಮುಖಾಂತರ ಗೊತ್ತಾಗುತ್ತೆ. ನೆಕ್ಸ್ಟ್ ಕ್ವಶನ್, which of the following does not support the particle nature of light? Which of the following does not support the particle nature of light? ಯಾವ ಒಂದು ಫೆನಾಮಿನನ್ which of the following does not support the particle nature of light? ಯಾವ ಒಂದು ಫೆನಾಮಿನನ್ ಮುಖಾಂತರ ಯಾವ ಒಂದು ಫೆನಾಮಿನನ್ ಸಪೋರ್ಟ್ ಪಾರ್ಟಿಕಲ್ ನೇಚರ್ ಆಫ್ ಲೈಟ್ ಅನ್ನ ಇದು ಮಾಡಲ್ಲ. ಸೊ ಕನ್ನಡದಲ್ಲಿ ಏನಿದೆ ಅಂದ್ರೆ ಪ್ರಶ್ನೆ, ಬೆಳಕಿನ ಕಣ ಸ್ವಭಾವವನ್ನು ಕೆಳಗಿನಗಳಲ್ಲಿ ಯಾವುದು ಬೆಂಬಲಿಸಲ್ಲ ಅಂದ್ರೆ ಸಪೋರ್ಟ್ ಮಾಡೋದಿಲ್ಲ. ಏನ್ ಹೇಳಿ, ಪಾರ್ಟಿಕಲ್ ನೇಚರ್ ಆಫ್ ಲೈಟ್ ಯಾವ ತೋರ್ಸಂಗಿಲ್ಲ ಅಂತ ಹೇಳಿದೆ. ಸೊ ಇಲ್ಲಿ ರೈಟ್ ಆನ್ಸರ್ ಇಂಟರ್ಫರೆನ್ಸ್. ಇದರಲ್ಲಿ ಸಪೋರ್ಟ್ ಇದನ್ನ ಸಪೋರ್ಟ್ ಮಾಡೋದಿಲ್ಲ. ಪಾರ್ಟಿಕಲ್ ನೇಚರ್ ಆಫ್ ಲೈಟ್ ಇದನ್ನು ಸಪೋರ್ಟ್ ಮಾಡೋದಿಲ್ಲ. ನೆಕ್ಸ್ಟ್ ಕ್ವಶನ್, ಇಂಟರ್ಫರೆನ್ಸ್ ಅಂದ್ರೆ when two waves, this is a one way and another wave. ಸೊ ಇದಕ್ಕೆ ಕ್ರೆಸ್ಟ್ ಅಂತೀವಿ, ಇದಕ್ಕೆ ಟ್ರಫ್ ಅಂತೀವಿ. when two waves falls on the crest on crest, trough on trough ಅಂದ್ರೆ ಕ್ರೆಸ್ಟ್ ಮೇಲೆ ಕ್ರೆಸ್ಟ್ ಮತ್ತು ಟ್ರಫ್ ಮೇಲೆ ಟ್ರಫ್ ಎರಡು ಇಂಟರ್ಫರೆನ್ಸ್ ಇದು ಆ್ಯಡ್ ಆದರೆ ಅದು ದಿಸ್ ಇಸ್ ಈ ರೀತಿ ಆಗ್ತದೆ. ಸೊ ಇದಕ್ಕೆ ನಾವು ಇಂಟರ್ಫರೆನ್ಸ್ ಅಂತೀವಿ. ಸೊ ಸಪೋಸ್ ದಿಸ್ ಇಸ್ ಇದು ಕ್ರೆಸ್ಟ್ ಮೇಲೆ ಟ್ರಫ್ ಬಿದ್ದು ಟ್ರಫ್ ಮೇಲೆ ಕ್ರೆಸ್ಟ್ ಬಿದ್ದು ಅದು ಡಿಸ್ಟ್ರಕ್ಟಿವ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್, which statement is true about the dual nature of light? Which statement is true about the dual nature of light? So dual nature ಈ ಕೆಳಕೊಟ್ಟಿರುವ ಆಪ್ಷನ್ಗಳಲ್ಲಿ ಡ್ಯೂಯಲ್ ನೇಚರ್ ಆಫ್ ಲೈಟ್ ಅಂದ್ರೆ ಏನು? ಡ್ಯೂಯಲ್ ನೇಚರ್ ಆಫ್ ಲೈಟ್ ಅಂದ್ರೆ ಇಲ್ಲಿ light behaves as a wave only, light behaves as a particle only, light behaves only like light behaves both wave and particle depending on the situation. So ಇಲ್ಲಿ dual nature of light ಅಂದ್ರೆ light it behaves as wave, both wave and particle. That is option B. ಸೊ ಕನ್ನಡದಲ್ಲಿ ಅದೇ ಇದೆ, ಬೆಳಕಿನ ದ್ವಂದ್ವ ಸ್ವಭಾವದ ಬಗ್ಗೆ ಯಾವ ಹೇಳಿಕೆ ನಿಜ ಆಗ್ತದೆ. ಸೊ ಇಲ್ಲಿ ಬೆಳಕು ತರಂಗ ಮತ್ತು ಕಣ ಎರಡರಲ್ಲೂ ವರ್ತಿಸುತ್ತದೆ. ದಿಸ್ ಇಸ್ ರೈಟ್ ಆನ್ಸರ್.
So better you understand in English. So next question, which year did Hans Christian Ørsted discover the magnetic effect of electric current? So ಇದು SSC CHSL ಗೆ ಬಂದಿರತಕ್ಕಂಥ ಪ್ರಶ್ನೆ ಇದೆ. ಸೊ ಕನ್ನಡದಲ್ಲಿ ಪ್ರಶ್ನೆ ಈ ರೀತಿ ಇದೆ, ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮವನ್ನು ಓರ್ಸ್ಟೆಡ್ ಯಾವ ವರ್ಷದಲ್ಲಿ ಕಂಡುಹಿಡಿದನು? ಸೊ ಇಲ್ಲಿ ರೈಟ್ ಆನ್ಸರ್ ಆಪ್ಷನ್ ಸಿ 1820ರಲ್ಲಿ ಓರ್ಸ್ಟೆಡ್ ಕಂಡುಹಿಡಿತಾನೆ. ಯಾವ ಫೆನೋಮೆನನ್ ಅದ? ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಯಾವಾಗ ಕಂಡುಹಿಡಿತಾನೆ ಅಂದ್ರೆ 1820ರಲ್ಲಿ. ನೆಕ್ಸ್ಟ್ ಕ್ವಶನ್, ವಾಟ್ ಡಿಡ್ ಓರ್ಸ್ಟೆಡ್ ಅಬ್ಸರ್ವ್ ಡ್ಯೂರಿಂಗ್ ಹಿಸ್ ಎಕ್ಸ್ಪೆರಿಮೆಂಟ್? ಓರ್ಸ್ಟೆಡ್ ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ಏನು ಅಬ್ಸರ್ವ್ ಮಾಡ್ತಾನೆ? ಸೊ ಆಪ್ಷನ್ಸ್, ಎಲೆಕ್ಟ್ರಿಕ್ ಕರೆಂಟ್ ಪ್ರೊಡ್ಯೂಸ್ಡ್ ಲೈಟ್, compass needle deflected near a current carrying a wire, heat was produced during the wire, a bulb glowed near the compass. So option B is the right answer. Compass needle deflected near the current wire. or ಎಕ್ಸ್ಪೆರಿಮೆಂಟ್ ಮಾಡಬೇಕಂದ್ರೆ ಅಬ್ಸರ್ವ್ ಮಾಡಿದ್ರು ಇದನ್ನು. ಸೊ ಕನ್ನಡದಲ್ಲಿ ಓರ್ಸ್ಟೆಡ್ ತನ್ನ ಪ್ರಯೋಗದ ಸಮಯದಲ್ಲಿ ಏನು ಗಮನಿಸಿದೆ ಅಂತ. ಸೊ ಆಪ್ಷನ್ ವಿದ್ಯುತ್ ವಾಹಕ ತಂತಿಯ ಬಳಿ ಅಂದ್ರೆ ಕರೆಂಟ್ ಇರ್ತಕ್ಕಂಥ ಒಂದು ವೈರ್ಡ್ ಹತ್ರ ದಿಕ್ಸೂಚಿಯನ್ನು ಒಯ್ದ್ರೆ ಅದು ವಿಚಲನಗೊಳ್ತದೆ ಅಂತ ಅಬ್ಸರ್ವ್ ಮಾಡ್ತಾನೆ. ಸೊ ದಿಸ್ ಇಸ್ ದ ಲಾಸ್ಟ್ ಕ್ವಶನ್. ವಾಟ್ ಈಸ್ ಇಂಪಾರ್ಟೆಂಟ್ ಕನ್ಕ್ಲೂಷನ್ ಡಿಡ್ ಓರ್ಸ್ಟೆಡ್ ಎಕ್ಸ್ಪೆರಿಮೆಂಟ್ ಲೀಡ್ ಟು? ಇಂಪಾರ್ಟೆಂಟ್ ಕನ್ಕ್ಲೂಷನ್ ಏನು? ಈ ಎಕ್ಸ್ಪೆರಿಮೆಂಟ್ ಇಂಪಾರ್ಟೆಂಟ್ ಕನ್ಕ್ಲೂಷನ್ ಅಂದ್ರೆ ಏನು ಅಂತಿದೆ. ಸೊ ಇಲ್ಲಿ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಎಲೆಕ್ಟ್ರಿಕ್ ಕರೆಂಟ್ ಕ್ರಿಯೇಟ್ ಮ್ಯಾಗ್ನೆಟಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಕರೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಕ್ರಿಯೇಟ್ ಮಾಡ್ತದೆ. ಸೊ ಕನ್ನಡದಲ್ಲಿ ಓರ್ಸ್ಟೆಡ್ ಅವರ ಪ್ರಯೋಗವು ಯಾವ ಪ್ರಮುಖ ತೀರ್ಮಾನಕ್ಕೆ ಕಾರಣವಾಯಿತು? ಸೊ ಅದು ಆಪ್ಷನ್ ಸಿ, ವಿದ್ಯುತ್ ಪ್ರವಾಹವು ಕಾಂತೀಯ ಕ್ಷೇತ್ರವನ್ನು ಸೃಷ್ಟಿಸುತ್ತದೆ. ಸೊ ಈ ವಿಡಿಯೋ SSC CHSL RRB NTPC ಈ ತರ ಎಕ್ಸಾಮ್ಗಳಿಗೆ ಹೆಲ್ಪ್ ಆಗುತ್ತೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.